ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯ ಹಾಗೂ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಿಗಳ ಹಿತಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ವಿವಿಧ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜುಲೈ 4ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ವೀರಸಿಂಧೂರ ಲಕ್ಷ್ಮಣ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳಿಗೆ ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ವ್ಯಾಪಾರ ನಡೆಸಲು ತೊಂದರೆಯಾಗುತ್ತಿದೆ. ವ್ಯಾಪಾರಸ್ಥರು ಅಳಲು ತೋಡಿಕೊಂಡರು. ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆ, ಪಾರ್ಕಿಂಗ್, ಸ್ವಚ್ಛತೆ, ಮಳೆಗಾಲದಲ್ಲಿ ನೀರು ಇಲ್ಲದಂತೆ ಚರಂಡಿ ವ್ಯವಸ್ಥೆ ಹಾಗೂ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಬೇಕೆಂದು ಆಗ್ರಹಿಸಿದರು. ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಶಶಾಂಕ್ ಒಳವಾಡೆ ಮಾತನಾಡಿದರು. ನಗರಸಭೆ ಭರವಸೆ ಮೇರೆಗೆ ವ್ಯಾಪಾರಿಗಳು ಮಾರುಕಟ್ಟೆಗೆ ಬಂದಿದ್ದಾರೆ, ಆದರೆ ಇನ್ನೂ ಕೂಡ ಪೂರ್ಣ ಪ್ರಮಾಣದ ಸೌಲಭ್ಯಗಳು ಸಿಕ್ಕಿಲ್ಲ ಎಂದು ಅವರು ಅಲ್ಲಿರುವ ಸೌಲಭ್ಯಗಳ ಕುರಿತು ಒದಗಿಸುವಂತೆ ಮಾತನಾಡಿದರು. ಸಂಸ್ಥೆಯ ಖಜಾಂಚಿ ಮುತ್ತಪ್ಪ ಭಜಂತ್ರಿ ಅವರು ಮಾತನಾಡಿ, ಮಾರುಕಟ್ಟೆಯಲ್ಲಿ ಸೌಲಭ್ಯಗಳಿಲ್ಲದೆ ವ್ಯಾಪಾರಿಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಕೂಡಲೇ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಫಾರೂಕ್ ಭಗವಾನ್, ಅಧ್ಯಕ್ಷ ನಬಿಸಾಬ್ ಮುಲ್ಲಾ, ಉಪಾಧ್ಯಕ್ಷ ಯಮನಪ್ಪ ಘಾಟ್ಗೆ, ಸಂಜೀವ್ ಕಾಂಬಳೆ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಫಾರೂಕ್ ಫೌಜಿ, ಸಹ ಕಾರ್ಯದರ್ಶಿ ಯಲ್ಲಪ್ಪ ಭಜಂತ್ರಿ, ಸಂಘಟನಾ ಕಾರ್ಯದರ್ಶಿ ಪರಸಪ್ಪ ಮಾಡಿ ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಾವು ಜಮಖಂಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕಟ್ಟು ವತಿಯಿಂದ ಏನಿದು ಮನವಿ ಪತ್ರವನ್ನು ನೀಡಲು ಬಂದಿದ್ದೇವೆ. ಮೇನ್ ಕಾರಣ ಏನಾಗಿದೆ ಅಂದರೆ, ನಮ್ಮ ವೀರಸಿಂಧೂರು ಮಾರ್ಕೆಟ್ನಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಆಗ್ತಾ ಇದೆ. ಅದು ಎಲ್ಲ ಪರಿಪೂರ್ಣವಾಗಿ ಎಲ್ಲ ಸೌಕರ್ಯ ಬಂದ ತಕ್ಷಣ ಅಂದರೆ ಇಡೀ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಕೂಡಕ್ಕೆ ಆಗಲಿ, ಅವ್ರಿಗೆ ವ್ಯಾಪಾರ ಮಾಡ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೂಕ್ತವಾದಂಥ ಎಲ್ಲ ಪರಿಪೂರ್ಣ ಮೂಲಭೂತ ಸೌಕರ್ಯ ಬಂದರೆ ನಾವು ಒಳಗೆ ಕೂಡಕ್ಕೆ ನಮಗೂ ಅನುಕೂಲ ಆಗುತ್ತೆ. ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರು ವ್ಯಾಪಾರ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಏನಾಗ್ತಾ ಇದೆ ಅಂದರೆ, ಮಳೆ ಬಂದರೆ ನೀರು ಇರೋದು, ತಟ್ಟಿ ಇಲ್ಲಾಂದರೆ ಅವ್ರಿಗೆ ನೀರಲ್ಲಿ ಅವ್ರ ಬದುಕೆಲ್ಲ ನೀರಲ್ಲಿ ಹೋಗ್ತಾ ಇದೆ. ಹಾಗೂ ಲೈಟದ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲಿ ಟ್ರಾಫಿಕ್ ವ್ಯವಸ್ಥೆ ತುಂಬ ಆಗ್ತಾ ಇದೆ. ಅದರಿಂದ ಎಲ್ಲ ನಮ್ಮ ವೀರಸಿಂಧೂರು ಮಾರ್ಕೆಟ್ನಲ್ಲಿ ನಮಗೆ ಮೇನ್ ಬೇಕಾಗಿದ್ದು ಒಂದು ಸೆಕ್ಯೂರಿಟಿ ಗಾರ್ಡ ಹಾಗೂ ಇದು ಮೂಲಭೂತ ಸೌಕರ್ಯಗಳನ್ನು ಬೇಗನೆ ಮಾಡಬೇಕಂತ ನಮ್ಮ ನಗರಸಭೆ ಜಮಖಂಡಿ ಪೌರಾಯುಕ್ತರು ಸಾಹೇಬರಿಗೆ ಮನವಿ ಕೊಟ್ಟಿದ್ದೇವೆ. ಹಾಗೂ ಪೊಲೀಸ್ ಇಲಾಖೆಗೆ ನಮ್ಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಸೆಕ್ಯೂರಿಟಿ ಗಾರ್ಡ್ ಅಂದರೆ ಹೋಮ್ ಗಾರ್ಡ್ಸನ್ನ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಆಗುವಂಥ ಟ್ರಾಫಿಕ್ ವ್ಯವಸ್ಥೆ ಮತ್ತು ತೊಂದರೆಗಳನ್ನ ಕಮ್ಮಿ ಮಾಡ್ಬೋದು. ಅದ್ರ ಜೊತೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ, ಕಿರಾಣಿ ಮಾರ್ಕೆಟ್ ಏನು ಬಜಾರ್ ಇದೆಯಲ್ಲ, ಅಲ್ಲಿ ಜನ 5 ಫೂಟ್ 6 ಫೂಟ್ ಎಲ್ಲ ಮುಂದೆ ಬಂದಿದ್ದಾರೆ. ಇಷ್ಟು ದಿವಸ ಆಯಿತು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಮ್ಯಾಗ ಹೆಸರು ಹೇಳ್ತಾ ಇದ್ರು. ಆದರೆ ಈಗ ನಾವು 3-4 ತಿಂಗಳಾಯಿತು ಒಳಗೆ ಹೋದ್ರು ಕೂಡ ಅಲ್ಲಿ ಟ್ರಾಫಿಕ್ ತುಂಬ ಆಗ್ತಾ ಇದೆ. ಆದರೆ ಇದು ಜನರಿಗೆ ಏನು ಆಗ್ತಾ ಇದೆ, ಬೀದಿ ಬದಿ ವ್ಯಾಪಾರಿಗಳಿಂದ ಮಾತ್ರ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ರು. ನಾವು ಎಲ್ಲರೂ ಮನವಿ ಏನಿದೆ ಅಂದರೆ, ಈಗಾಗಲೇ ನಾವು ಒಳಗೆ ಹೋಗಿದ್ದೆವು. ನೀವೆಲ್ಲ ಕಿರಾಣ ಬಜಾರ್ ಮಾರ್ಕೆಟ್ದವ್ರು ಏನು 5 ಫೂಟ್ 6 ಫೂಟ್ ಬಂದಿದ್ರಲ್ಲ, ಫುಟ್ಪಾತ್ ಮ್ಯಾಗ ಏನು ಬಂದಿರಲ್ಲ ಅಷ್ಟು ತೆರವುಗೊಳಿಸ್ಬೇಕು. ಹಾಗೂ ಎಲ್ಲ ಜನರಿಗೆ ಅನುಕೂಲ ಆಗಂಗೆ ನೀವು ವ್ಯವಸ್ಥೆ ಮಾಡಿಕೊಡಬೇಕು. ಇಲ್ಲಾಂದ್ರೆ ಏನಾಗಿದೆ, ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿ, ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಇದು ಆಗಬಾರ್ದು. ನಮಗೆ ಬೇಡಿಕೆ ಇಟ್ಟಿದ್ದು ಸಿಂಧೂರು ಮತ್ತು ತರಕಾರಿ ಮಾರ್ಕೆಟ್ ಅಚ್ಚುಕಟ್ಟಾಗಿ ಕೊಡಬೇಕು, ಕಟ್ಟೆಯನ್ನು ಮಾಡಿಕೊಡಬೇಕು, ಸುರಕ್ಷಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು. ಅದೇ ತೆರನಾಗಿ ಮಳೆಗಾಲದಲ್ಲಿ ನಮಗೆ ಆಗತಕ್ಕಂಥ ತೊಂದರೆಗಳನ್ನು ಪ್ರತಿ ಬಾರಿ ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಂದರೂ ನಮಗೆ ಸೂಕ್ತವಾದ ಮತ್ತು ಮಾರ್ಕೆಟನ್ನು ಒದಗಿಸಿಕೊಟ್ಟಿಲ್ಲ. ಅದೇ ತೆರನಾಗಿ ನಮ್ಮನ್ನು ಒಳಗೆ ಕಳಿಸೋದಕ್ಕಿಂತ ಮುಂಚೆ ನಮ್ಮ ಜೊತೆ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಸಮಿತಿ ಸದಸ್ಯರ ಜೊತೆ ನಗರಸಭೆ ಅಧಿಕಾರಿಯಾದಂಥ ಜ್ಯೋತಿಗಿರಿ ಸರ್ ಏನು ಉತ್ತರ ಕೊಟ್ಟಿದ್ರಪ್ಪ ಅಂದರೆ, ನೀವು ಎಲ್ಲರೂ ಒಳಗಡೆ ಬಂದ ನಂತರ ಅವರು ಮಾರ್ಕೆಟಿಂದ ಆಗಲೇ ನಮ್ಮ ಬೀದಿ ವ್ಯಾಪಾರಿಗೋಸ್ಕರ ತೊಂದರೆ ಆಕೈತಿ, ನೀವೆಲ್ಲ ಒಳಗೆ ಬರ್ರಿ, ನಾವೆಲ್ಲ ಅದನ್ನೆಲ್ಲ ತೆರವುಗೊಳಿಸ್ತೀವಿ, ಅಗಲೀಕರಣ ಮಾಡ್ತೀವಿ, ಜನಗಳಿಗೆ ಸುಂದರವಾದ ನಗರ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದರು. ಅವರ ಮಾತಿನಂತೆ ನಾವು 3 ತಿಂಗಳ ಒಳಗಡೆ ನಮ್ಮ ವ್ಯಾಪಾರ ವಹಿವಾಟುಗಳು ಆಗದೇ ಇದ್ದರೂ ನಮ್ಮ ಕಷ್ಟವನ್ನು ಸಹಿಸುತ್ತಾ ನಾವು 3 ತಿಂಗಳ ಒಳಗಡೆ ಬಂದಿದ್ದೀವಿ. ನಮಗೆ ಮಾತು ಕೊಟ್ಟಂಥ ಅಧಿಕಾರಿ ಜೊತೆಗೆ ಸರ್ ಇನ್ನೂ ತನಕ 3 ತಿಂಗಳ ಆದ ಗತಿಸಿ ಹೋದರು. ಮಾರ್ಕೆಟ್ನಲ್ಲಿ ಅಭಿವೃದ್ಧಿ ಕೆಲಸ ತೆರವುಗೊಳಿಸಿಲ್ಲ. ನಾವು ವ್ಯಾಪಾರ ಮಾಡಲಿಕ್ಕೆ 1-2 ಗಾಡಿ ಹೋದರೆ ಅವರು ನಮ್ಮ ಮ್ಯಾಗೆ ಆ್ಯಕ್ಷನ್ ತೊಗೋತಾರೆ. ಯಾರಿಗೆ ನಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಹಾಕ್ರಿ. ಈಗ ಅವರು ತೆರವುಗೊಳಿಸೋದು ಅತಿಕ್ರಮ, ಬರೀ ಬೀದಿ ವ್ಯಾಪಾರದಿಂದ ಅತಿಕ್ರಮ ಆಗುತ್ತೆ ಅಂತ ಮಾತ್ರ ಹೇಳಕತ್ತಿದ್ದಾರೆ. ಈಗ ನೀವೆಲ್ಲ ಅಧಿಕಾರಿಗಳು ಒಂದು ಕೂಲಂಕಷ ವಿಚಾರ ಮಾಡಿದಾಗ ಬೀದಿ ವ್ಯಾಪಾರಿಗಳಿಂದ ಒತ್ತುವರಿ ಆಗಿತ್ತು, ಮತ್ತು ಟ್ರೇಡ್ ಲೈಸೆನ್ಸ್ ಇದ್ದಂಥ ಕಿರಾಣಿ ಬಜಾರ್ ಮಾಲೀಕರಿಂದ ಒತ್ತುವರಿ ಆಗಿತ್ತು. ನೀವು ಗಮನದಲ್ಲಿ ವಿಚಾರ ಮಾಡ್ತಾ ಹೋದರೆ ನಮಗಾದ ತೊಂದರೆ ಅವ್ರಿಗೆ ಐತಿ, ಅವ್ರಿಗೆ ತೊಂದರೆ ನಮಗೈತಿ. ನೀವು ವಿಚಾರ ಮಾಡಬೇಕು. ಬರೀ ನಮ್ಮ ಮ್ಯಾಗ ಪ್ರತಿ ಸಲ ಬೀದಿ ವ್ಯಾಪಾರದಿಂದ ತೊಂದರೆ ಅಂತ. ಈಗಾಗಲೇ ನಮಗೆ ಯಾವುದು ಸುಂದರವಾದ ಮಾರ್ಕೆಟ್ ಮಾಡಿ ಕೊಟ್ಟಿಲ್ಲ. ಚೆನ್ನಮ್ಮ ಮಾರ್ಕೆಟ್ದಲ್ಲಿ ಈಗ ಮಳೆ ಬೆಳಕ ಸರ್, ತುಟ್ಟಿ ಬದುಕು ತೊಗೊಂಡಿರ್ತೀವಿ, ಅದನ್ನ ಇಡಾಕು ಜಾಗ ಇಲ್ಲ, ನೀರು ಒಳಗೆ ಹಾದು ಹೋಗ್ತದೆ ಸರ್. ಅದು ಗ್ರಾಹಕರು ಹೆಂಗೆ ಬರ್ತಾರೆ, ಬಿಡಾಡಿ ದನಗಳು ಒಳಗೆ ಬರ್ತಾವೆ, ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಕುಡಿಬೇಕಂತ ನೀರಿಲ್ಲ, ರಾತ್ರಿ ಕರೆಂಟ್ ಒಂದು ಮೊದಲೇ ಇಲ್ಲ.